ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನಪ್ಪಾ ಅಂತಂದ್ರೆ 2026ನೇ ಸಾಲಿನಲ್ಲಿ ನೀವು ಹೊಸದಾಗಿ ವೋಟರ್ ಐಡಿಯನ್ನ ಪಡೆದುಕೋಬೇಕು ಅಂತಂದ್ರೆ, ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಮೊದಲು ನೀವು ಅರ್ಜಿಯನ್ನ ಸಲ್ಲಿಸೋದು ಬಹಳ ಈಸಿ ಆಗಿತ್ತು. ಆದರೆ ಇವಾಗ ಸ್ವಲ್ಪ ನಿಮಗೆ ಈ ಒಂದು ಹೊಸ ಅರ್ಜಿ ಸಲ್ಲಿಸೋದ್ರಲ್ಲಿ ಕೆಲವೊಂದಿಷ್ಟು ಪ್ರೊಸೆಸ್ ಅನ್ನ ಚೇಂಜ್ ಮಾಡಿದ್ದಾರೆ, ಕೆಲವೊಂದು ಸ್ಟೆಪ್ ಅನ್ನ ಆಡ್ ಮಾಡಿದ್ದಾರೆ. ಅದನ್ನ ಯಾವ ತರ ನೀವು ಸರಿಯಾಗಿ ಫಾಲೋ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಅರ್ಜಿಯನ್ನು ಸಲ್ಲಿಸೋ ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೆ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಇವಾಗ ನಾವು ಹೊಸದಾಗಿ ವೋಟರ್ ಐಡಿ ಅಥವಾ ಎಲೆಕ್ಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಎಷ್ಟು ಪ್ರೊಸೆಸ್ ಇರುತ್ತೆ, ಇದನ್ನ ಕಂಪ್ಲೀಟ್ ಆಗಿ ನಾವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಯಾವ ಎಲ್ಲ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗತ್ತೆ, ಈ ಮೂರು ಇನ್ಫಾರ್ಮೇಶನ್ಗಳನ್ನ ನಾನು ನಿಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಹೊಸ ಎಲೆಕ್ಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಪೋರ್ಟಲಿಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲಿಗೆ ಬಂದ ನಂತರ ಮೊದಲು ನಾವು ಇಲ್ಲಿ ಹೊಸದಾಗಿ ಬಂದ್ರೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ. ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬಹುದು. ಇದರ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ರಿಜಿಸ್ಟ್ರೇಷನ್ಗೆ ಕೊಟ್ಟಿರುವಂತ ಮೊಬೈಲ್ ನಂಬರ್ ಅನ್ನ ಹಾಕಿ OTP ಅನ್ನ ಪಡ್ಕೋಬಹುದು. ಸೊ ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅನ್ನ ಹಾಕ್ತಾ ಇದ್ದೇನೆ. ನಂತರ OTP ಜನರೇಟ್ ಮಾಡೋದಕ್ಕಾಗಿ ಕ್ಯಾಪ್ಚಾನ ಎಂಟರ್ ಮಾಡ್ತಾ ಇದ್ದೇನೆ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನೋಡಿ, ಬಂದಿರುವಂತ OTP ಅನ್ನ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಇವಾಗ ನನ್ನ ಒಂದು ಪ್ರೊಫೈಲು ಲಾಗಿನ್ ಆಗಿದೆ. ಸೊ ಲಾಗಿನ್ ಆದ ನಂತರ ನಾವಿಲ್ಲಿ ಹೊಸದಾಗಿ ಎಲೆಕ್ಷನ್ ಕಾರ್ಡ್ಗೆ ಅಥವಾ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನೋಡಿ ಫಾರ್ಮ್ 6 ಅನ್ನೋ ಒಂದು ಫಾರ್ಮ್ ಅನ್ನ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಫಿಲಪ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಸ್ಟೆಪ್ಗಳನ್ನ ನಾವು ಮೊದಲು ಬ್ರೀಫ್ ಆಗಿ ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇಲ್ಲಿ ನೋಡಿ ಸ್ಟೆಪ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ಡಿಸ್ಟಿಕ್ಕು AC ಸೆಲೆಕ್ಟ್ ಮಾಡಬೇಕು, ಪರ್ಸನಲ್ ಡೀಟೇಲ್ನ ಎಂಟರ್ ಮಾಡಬೇಕು. ಇದರ ನಂತರ ರಿಲೇಟಿವ್ ಡೀಟೇಲ್ಸು, ನಂತರ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು, ನೀವು ಜೆಂಡರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಡೀಟೇಲ್ಸು, ಪ್ರೆಸೆಂಟ್ ಅಡ್ರೆಸ್ಸು, ನಂತರ ನೀವು ಒಂದು ವೇಳೆ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದ್ರ ಡೀಟೇಲ್ಸು, ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸು, ನಂತರ ಕೊನೆಯಲ್ಲಿ ಡಿಕ್ಲರೇಷನ್ ಹಾಕಿಬಿಟ್ಟು ಅದರ ಕೊನೆಯಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿ ನೀವು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಇರೋದನ್ನು ಇಲ್ಲಿ ಅವರು ತೋರಿಸಿಲ್ಲ. ಸೊ ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಿಮ್ಮ ಒಂದು ಅಸೆಂಬ್ಲಿ ಯಾವುದು ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕೆಳಗಡೆ ಒಂದು ರೆಡ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಆಧಾರ್ ಕಾರ್ಡಿಗೆ ಈ ಮೊಬೈಲ್ ನಂಬರು ಲಿಂಕ್ ಇದೆಯಾ, OTP ಮುಖಾಂತರ ಈ ಸೈನ್ ಮಾಡಲಿಕ್ಕೆ ಇದು ಕಡ್ಡಾಯವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸು, ಇವಾಗ ಯಾರ ಒಂದು ಎಲೆಕ್ಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರ ಒಂದು ಪರ್ಸನಲ್ ಡೀಟೇಲ್ಸು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಅವರ ಒಂದು ಹೆಸರನ್ನು ಎಂಟರ್ ಮಾಡಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ. ಇದರ ನಂತರ ಅವರ ಒಂದು ಫೋಟೋನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಎಷ್ಟು ಇಮೇಜು, ಯಾವ ಇಮೇಜು ಅನ್ನೋದನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಎಷ್ಟು MB ಇರಬೇಕು ಅಂತ ಅನ್ನೋದ. ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ಇಮೇಜನ್ನು ನಾನು ಇವಾಗ ಅಪ್ಲೋಡ್ ಮಾಡಿದ್ದೇನೆ ನೋಡಿ. ಇಲ್ಲಿ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ಇದು ಕಡ್ಡಾಯವಾಗಿ ಬರಬೇಕು. ಇದು ಹೊಸ ಅಪ್ಡೇಟು.
ಸೊ ಇನ್ನೂ ಒಂದು ಹೊಸ ಅಪ್ಡೇಟ್ ಇದೆ, ಅದನ್ನ ಕೂಡ ನಾನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ಕೊಡ್ತೇನೆ. ಇಲ್ಲಿ ಕುಟುಂಬದಲ್ಲಿ ಇರುವಂಥ ಸದಸ್ಯರ ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಮದುವೆ ಆಗಿರುವಂಥ ಹೆಣ್ಮಗಳಿದ್ರೆ ಹಸ್ಬೆಂಡ್ ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ನಂತರ ಇಲ್ಲಿ ಅವರ ಒಂದು ಹೆಸರನ್ನು ಎಂಟರ್ ಮಾಡಿ ಇಂಗ್ಲೀಷ್ನಲ್ಲಿಯೂ ಕೆಳಗಡೆ ಕನ್ನಡದಲ್ಲಿ ತನ್ನಿಂದ ತಾನೇ ಆಟೋಮೆಟಿಕ್ ಆಗಿ ಬರುತ್ತೆ. ಒಂದು ವೇಳೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಸರಿಯಾಗಿ ಕರೆಕ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ನಿಮ್ಮದೇ ಅನ್ನೋದಿದ್ದರೆ ನೀವು ಇಲ್ಲಿ ಸೆಲ್ಫ್ ಅಂತ ಹಾಕ್ಕೊಳ್ಳಿ, ಇಲ್ದಿದ್ರೆ ರಿಲೇಟಿವ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಂತರ ಕೆಳಗಡೆ ಇಮೇಲ್ ಐ ಡಿಯನ್ನು ಕೂಡ ನೀವು ಕೊಡಬೇಕಾಗತ್ತೆ. ಇಲ್ಲಿ ಸೆಲ್ಫ್ ಅವ್ರದ್ದೇ ಇಲ್ಲ ಅಂತಂದರೆ ಬೇರೆದವ್ರದ್ದು ಸಹಿತ ಕೊಡ್ಬೋದು. ಸೊ ಅದಕ್ಕಾಗಿ ಇಮೇಲ್ ಐ ಡಿಯನ್ನು ಇಲ್ಲಿ ಕಡ್ಡಾಯವಾಗಿ ಕೊಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಇಂಪಾರ್ಟೆಂಟ್ ಮೇಲ್ ಬರೋದಿದ್ರೆ ಅದಕ್ಕೆ ಬರುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನಂಬರನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜೆಂಡರನ್ನು ಸಹಿತ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಸೊ ಇದರ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಈ ಒಂದು ಕ್ಯಾಲೆಂಡ್ರಿಂದ ಆಯ್ಕೆ ಮಾಡಿಕೊಂಡು ಭರ್ತಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡನ್ನು ನಾನು ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ. ಸ್ಕ್ಯಾನನ್ನು ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಆಧಾರ್ ಕಾರ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವ ಒಂದು ಸೈಜಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2 MB ಕಡಿಮೆ ಇರಬೇಕು, JPG PDF ಫಾರ್ಮ್ಯಾಟಲ್ಲಿ ಇರಬೇಕು. ಇದನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಸಕ್ಸಸ್ಫುಲಿ ಆಗಿದೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸನ್ನು ಈ ಒಂದು ಕಾಣ್ತಾ ಇರುವಂಥ ಎಲ್ಲ ಬಾಕ್ಸ್ಗಳಲ್ಲಿ ಫಿಲಪ್ ಮಾಡ್ಕೊಳ್ಳಿ. ನಿಮ್ಮ ಮನೆ ನಂಬರು, ಅಡ್ರೆಸ್ಸು ಅದೆಲ್ಲನೂ. ನಂತರ ಇಲ್ಲಿ ಡಾಕ್ಯುಮೆಂಟ್ ಪ್ರೂಫ್ ಆಫ್ ರೆಸಿಡೆನ್ಸ್ ನಿಮ್ಮ ಆಧಾರ್ ಕಾರ್ಡನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ಮತ್ತೆ ನಿಮ್ಮ ಒಂದು ಪ್ರೂಫ್ ಆಫ್ ಅಡ್ರೆಸ್ಸನ್ನು ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಒಂದು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ಸೊ ನನ್ನ ಒಂದು ಕೇಸಲ್ಲಿ ಅದಿಲ್ಲ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಇರುವಂಥ ಸದಸ್ಯರ ಅವರ ವೋಟರ್ ID ಡೀಟೇಲ್ಸನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಅವರ ಹೆಸರು, ಅವರ ಸಂಬಂಧ, ನಂತರ ಅವರ ಒಂದು ವೋಟರ್ ID ನಂಬರ್, ಎಫಿಕ್ ನಂಬರನ್ನು ಹಾಕಿಬಿಟ್ಟು ಈ 3 ಡೀಟೇಲ್ಸ್ಗಳನ್ನು ನೀವು ಹಾಕಿದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಒಂದು ಗ್ರಾಮದಿಂದ, ಯಾವ ಒಂದು ಟೌನಿಂದ ಇದ್ದೀರೋ ಅಂತ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ಟೇಟ್ ಆಯ್ಕೆ ಮಾಡಿಕೊಂಡು, ಡಿಸ್ಟಿಕ್ ಆಯ್ಕೆ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ನಲ್ಲಿ ಅಥವಾ ಇವಾಗ ನೀವು ಕೊಟ್ಟಿರುವಂಥ ಅಡ್ರೆಸ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಅನ್ನೋದನ್ನು ನೀವಿಲ್ಲಿ ಆಯ್ಕೆ ಮಾಡಿಕೊಂಡು ನಂತರ ನಿಮ್ಮ ಒಂದು ಗ್ರಾಮದ ಹೆಸರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಎಂಟರ್ ಮಾಡಿ ನೀವು ಫೈನಲ್ ಆಗಿ ಇಲ್ಲಿ ಒಂದು OTPಯನ್ನು ಸೆಂಡ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಇದು ಫೈನಲ್ ಸ್ಟೆಪ್ ಇರುತ್ತೆ. ಸೊ ಇದರ ನಂತರ ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಫಾರ್ಮು ಈ ಥರ ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆಗಿರುವಂಥ ಫಾರ್ಮಲ್ಲಿ ನೀವೇನಾದರೂ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡ್ಬೋದು, ಸರಿಯಾದ ಇನ್ಫಾರ್ಮೇಷನ್ ಫಿಲಪ್ ಮಾಡಿಲ್ಲ ಅಂದರೆ. ಈ ಒಂದು PDF ಕೂಡ ಡೌನ್ಲೋಡ್ ಮಾಡಿ ಇಟ್ಕೋಬೋದು ನೀವು ಸೇಫ್ ಆಗಿ. ಸೊ ಇದೆಲ್ಲ ಆದ ನಂತರ ಸೈನ್ ಇನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಖಚಿತಪಡಿಸಿ ಅಂತ ಹೇಳಿ ಕೇಳ್ತಾ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದ್ದರೆ. ನೆಕ್ಸ್ಟ್ ಪೇಜಿಗೆ ಇದು ಲೋಡ್ ಆಗ್ತಾ ಇದೆ, ರೀಡೈರೆಕ್ಟ್ ಆಗ್ತಾ ಇದೆ. ಸ್ವಲ್ಪ ವೇಟ್ ಮಾಡಿ. ಸೊ ನೋಡಿ ಈ ಒಂದು ಹೊಸ ಆಪ್ಷನ್ ಇದು. ಸೊ ಈ ಸೈನ್ ಹಸ್ತಾಕ್ಷರ ಅನ್ನೋ ಒಂದು ಪೋರ್ಟಲ್ಗೆ ಇದು ಮೊದಲು ಇದ್ದಿದ್ದಿಲ್ಲ. ಸೊ ಇವಾಗ ನೀವು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTPಯನ್ನು ಪಡೆದುಕೋಬೇಕು. ಪಡೆದುಕೊಂಡ ನಂತರ ಆ OTPಯನ್ನು ನೀವು ಇಲ್ಲಿ ಹಾಕಿದ ನಂತರನೇ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ, ಈ ಅರ್ಜಿ ಸಲ್ಲಿಕೆ ಆಗುತ್ತೆ. ಇಲ್ದಿದ್ರೆ ಈ ಒಂದು ಆಪ್ಷನನ್ನು ನೀವು ಕಂಪ್ಲೀಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ ಅಥವಾ OTP ಬರ್ತಾ ಇಲ್ಲ ಅಂತಂದರೆ ಕಡ್ಡಾಯವಾಗಿ OTP ಹಾಕಿದ ನಂತರನೇ ಇದು ಸಲ್ಲಿಕೆ ಆಗುತ್ತೆ.
ಸೊ ಸಲ್ಲಿಕೆ ಆದ ನಂತರ ನಿಮ್ಮ ಒಂದು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಕೂಡ ನೀವು ಮಾಡ್ಕೋಬಹುದು. ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಕೂಡ ಇಲ್ಲಿದೆ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಲಿಕ್ಕೆ ಆಗುತ್ತೆ.